ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ ಜನಪ್ರಿಯ ದಿನಪತ್ರಿಕೆಯಾದ ಹಿಂದೂ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡಿದೆ. ಆ ಆರ್ಟಿಕಲ್ ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಕಾರಣ ಏನು ಅಂತಂದರೆ, ಆ ಆರ್ಟಿಕಲನ್ನು ಬರೆದಿರೋದು ಯಾರೋ ಮಾಮೂಲಿ ವ್ಯಕ್ತಿ ಅಲ್ಲ. ಅದನ್ನು ಬರೆದಿರೋದು ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್. ಹೀಗಾಗಿ ಈ ಆರ್ಟಿಕಲ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಆರ್ಟಿಕಲ್ ಚರ್ಚೆ ಆಗೋದಕ್ಕೆ ಇನ್ನೊಂದು ಕಾರಣ ಏನು ಅಂತಂದರೆ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹಾಲಿ ಪ್ರಧಾನಿ ಮೋದಿಗೆ ಕೆಲವೊಂದಷ್ಟು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಭಾರತದ ಭವಿಷ್ಯದ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ನೀತಿಯನ್ನು ಅಳವಡಿಸಿಕೊಂಡ್ರೆ ಒಳಿತು, ಇದರಿಂದ ನಮಗೆ ಹೆಚ್ಚು ಲಾಭ ಆಗುತ್ತೆ ಅಂತ ಹೇಳಿ ಮನಮೋಹನ್ ಸಿಂಗ್ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಮಿತ್ರರೇ, ಇಲ್ಲಿ ಮನಮೋಹನ್ ಸಿಂಗ್ ಒಬ್ಬ ಮಾಜಿ ಪ್ರಧಾನಿ ಅನ್ನೋ ಕಾರಣಕ್ಕೆ ಮಾತ್ರ ಈ ಆರ್ಟಿಕಲ್ ಇಂಪಾರ್ಟೆನ್ಸನ್ನು ಪಡೆದುಕೊಳ್ತಿಲ್ಲ. ನಿಮಗೆಲ್ಲ ಗೊತ್ತು, ಮನಮೋಹನ್ ಸಿಂಗ್ ಈ ದೇಶ ಕಂಡಂಥ ಒಬ್ಬ ಉತ್ತಮ ಆರ್ಥಿಕ ತಜ್ಞರೂ ಹೌದು. ಹೀಗಾಗಿ ಮನಮೋಹನ್ ಸಿಂಗ್ ಅವರ ಸಲಹೆಗೆ ಸಾಕಷ್ಟು ಮಹತ್ವ ಬಂದಿದೆ. ಈಗ ಮನೆಯಲ್ಲಿ ದೊಡ್ಡಣ್ಣ ಇರ್ತಾರೆ, ಅವರು ತನ್ನ ತಮ್ಮನಿಗೆ ಒಂದು ಸಲಹೆಯನ್ನು ಕೊಟ್ಟರೆ ಹೇಗಿರುತ್ತೋ ಅದೇ ರೀತಿಯಾಗಿದೆ ಈ ಆರ್ಟಿಕಲ್. ಇಲ್ಲೆಲ್ಲೂ ಮನಮೋಹನ್ ಸಿಂಗ್ ದೊಡ್ಡ ಮಟ್ಟದ ರಾಜಕೀಯವನ್ನು ತಂದು ತೋರಿಸಿಲ್ಲ. ಕೆಲವೊಂದು ವಿಚಾರದಲ್ಲಿ ರಾಜಕೀಯ ಬರೋದು ಸಹಜ. ಯಾಕೆಂದರೆ ಮನಮೋಹನ್ ಸಿಂಗ್ ಬೇರೆ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ, ನರೇಂದ್ರ ಮೋದಿ ಬೇರೆ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಹೀಗಾಗಿ ಇಲ್ಲಿ ರಾಜಕೀಯ ಬರೋದು ಸಹಜ. ಆದರೆ ಈ ಆರ್ಟಿಕಲ್ನಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಬಂದಿಲ್ಲ. ಕೆಲವೊಂದಷ್ಟು ಪ್ರಾಮಾಣಿಕ ಸಲಹೆಯನ್ನು ಈಗಿನ ಸರ್ಕಾರಕ್ಕೆ ಮನಮೋಹನ್ ಸಿಂಗ್ ನೀಡಿದ್ದಾರೆ. ಆ ಸಲಹೆಯನ್ನು ಕೇಂದ್ರ ಸರ್ಕಾರ ಒಪ್ಕೊಳ್ಬಹುದು ಅಥವಾ ಬಿಡಬಹುದು, ಅದು ಬೇರೆ ಪ್ರಶ್ನೆ. ಆದರೆ ಮನಮೋಹನ್ ಸಿಂಗ್ ಹೀಗಾದರೆ ಉತ್ತಮ, ಈ ದೇಶದ ಭವಿಷ್ಯಕ್ಕೆ ಈ ರೀತಿಯ ನಿರ್ಧಾರಗಳನ್ನು ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು ಅಂತ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನದು ಸಲಹೆ? ಮನಮೋಹನ್ ಸಿಂಗ್ ಯಾವ ವಿಚಾರದಲ್ಲಿ ಸಲಹೆ ಕೊಟ್ಟಿದ್ದಾರೆ? ಇದೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸದ್ಯ ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಸಾರಿದೆ. ಯುದ್ಧ ತೀವ್ರಗತಿಯಲ್ಲಿ ನಡೀತಾನೆ ಇದೆ. ಯಾವಾಗ ರಷ್ಯಾ ಉಕ್ರೇನ್ ಮೇಲೆ ಯುದ್ಧವನ್ನು ಮಾಡೋದಕ್ಕೆ ಶುರು ಮಾಡ್ತೋ ಆಗಲೇ ಗ್ಲೋಬಲ್ ಆರ್ಡರ್ನಲ್ಲಿ ಸ್ವಲ್ಪ ಚೇಂಜ್ ಆಗೋದಕ್ಕೆ ಶುರುವಾಗಿದೆ. ಹೇಗೆ? ಒಂದು ಕಡೆ ರಷ್ಯಾ ಬಣ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಅಮೆರಿಕ ಬಣ ಆಗ್ತಾ ಇದೆ. ವಿಶ್ವದಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ಎರಡು ಬಣಗಳಾಗಿ ಮಾರ್ಪಾಡಾಗ್ತಾ ಇದೆ. ಒಂದಷ್ಟು ಪ್ರಬಲ ದೇಶಗಳು ರಷ್ಯಾದತ್ತ ಗುರುತಿಸಿಕೊಂಡ್ರೆ, ಇನ್ನು ಕೆಲ ದೇಶಗಳು ಅಮೆರಿಕಾದತ್ತ ಗುರುತಿಸಿಕೊಳ್ತಾ ಇದ್ದಾವೆ. ಆದರೆ ಇವತ್ತಿನ ಈ ಕ್ಷಣದವರೆಗೂ ಕೂಡ ಭಾರತ ಮಾತ್ರ ತಟಸ್ಥವಾಗಿದೆ. ನಾವು ಯಾವ ಗುಂಪನ್ನೂ ಸೇರೋದಿಲ್ಲ ಅನ್ನುವ ನಿರ್ಧಾರಕ್ಕೆ ಭಾರತ ಬಂದಿದೆ. ಆದರೆ ಈ ಯುದ್ಧದಿಂದಾಗಿ ನಾನಾಗಲೇ ಹೇಳಿದ ಹಾಗೆ ಗ್ಲೋಬಲ್ ಆರ್ಡರ್ ಚೇಂಜ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತ ಯಾವ ನೀತಿಗಳನ್ನು ಅನುಸರಿಸಬೇಕು? ಈಗಿನ ತಟಸ್ಥ ನೀತಿ ಒಳ್ಳೆಯದಾ, ಅಥವಾ ನಾವು ರಷ್ಯಾ ಪರವಾಗಿರೋದು ಒಳ್ಳೆಯದಾ, ಇಲ್ಲ ಕಂಪ್ಲೀಟ್ ಆಗಿ ನಾವು ಅಮೆರಿಕ ಬಣವನ್ನು ಸೇರಿಕೊಳ್ಬೇಕಾ? ಇದೆಲ್ಲದರ ಬಗ್ಗೆ ಮನಮೋಹನ್ ಸಿಂಗ್ ಈ ಆರ್ಟಿಕಲ್ನಲ್ಲಿ ಒಂದಷ್ಟು ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಅಂದರೆ ತಮ್ಮ ಚಿಂತನೆ ಯಾವ ರೀತಿಯಾಗಿದೆ ಅಂತ ಮನಮೋಹನ್ ಸಿಂಗ್ ಈ ಆರ್ಟಿಕಲ್ನಲ್ಲಿ ಬರೆದಿದ್ದಾರೆ. ಮುಖ್ಯವಾಗಿ ಮನಮೋಹನ್ ಸಿಂಗ್ ತಮ್ಮ ಆರ್ಟಿಕಲ್ನಲ್ಲಿ ಪ್ರಿನ್ಸಿಪಲ್ ಟ್ರೇಡ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಪ್ರಜಾಪ್ರಭುತ್ವ ಮೌಲ್ಯ ಇರುವಂಥ ದೇಶಗಳ ಜೊತೆಗಿನ ವ್ಯಾಪಾರ ಇದೆಯಲ್ಲ, ಇದು ಹೆಚ್ಚು ಲಾಭದಾಯಕ ಅನ್ನೋದನ್ನು ಮನಮೋಹನ್ ಸಿಂಗ್ ಈ ಆರ್ಟಿಕಲ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಪ್ರಿನ್ಸಿಪಲ್ ಟ್ರೇಡ್ ಅಂದರೆ ಯಾವ ದೇಶ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಗೌರವಿಸುತ್ತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡುತ್ತೆ ಮತ್ತು ಪ್ರಜಾಪ್ರಭುತ್ವ ಮೌಲ್ಯವನ್ನು ಅಳವಡಿಸಿಕೊಂಡಿರುತ್ತೆ, ಆ ದೇಶಗಳ ನಡುವೆ ವ್ಯಾಪಾರ ನಡಿಬೇಕು. ಆಟೋಕ್ರಾಟಿಕ್ ಕಂಟ್ರಿಯ ಜೊತೆಗೆ ವ್ಯಾಪಾರ ನಡಿಬಾರ್ದು. ಆಟೋಕ್ರಾಟಿಕ್ ಕಂಟ್ರಿ ಅಂದರೆ ನಿಮಗೆ ನೆನಪಾಗೋದು ಚೀನಾದಲ್ಲಿ ಎಲ್ಲೂ ಕೂಡ ಪ್ರಜಾಪ್ರಭುತ್ವ ಇಲ್ಲ. ಅಲ್ಲಿರೋದು ಕಮ್ಯುನಿಸ್ಟ್ ಸರ್ಕಾರ. ಅಲ್ಲಿ ಆ ಸರ್ಕಾರ ಮಾಡಿದ್ದೇ ಆದೇಶ. ಆ ಸರ್ಕಾರ ಏನು ಹೇಳುತ್ತೋ ಅದನ್ನು ಪಾಲಿಸಲೇಬೇಕು. ಜನರಿಗೆ ಅಲ್ಲಿ ಯಾವುದೇ ರೀತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ. ಈ ಸರ್ಕಾರ ಮಾಡ್ತಿರೋದು ತಪ್ಪು ಅಂತ ಅಲ್ಲಿನ ಜನ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೂ ಮುಂದುವರೆದು ಉದಾಹರಣೆ ಕೊಡಬೇಕು ಅಂತಂದರೆ ನಾರ್ತ್ ಕೊರಿಯಾ. ಅಲ್ಲಿನ ಹುಚ್ಚು ದೊರೆ ಏನು ಹೇಳ್ತಾನೋ ಅದನ್ನು ಜನ ಪಾಲಿಸಬೇಕು. ರಷ್ಯಾವು ಕೂಡ ಒಂದು ಹಂತದಲ್ಲಿ ಆಟೋಕ್ರಾಟಿಕ್ ಕಂಟ್ರಿಯೇ. ಅಲ್ಲಿ ಪುತಿನ್ ಸರ್ವಾಧಿಕಾರಿಯಂತೆ ವರ್ತಿಸ್ತಾ ಇದ್ದಾರೆ. ಹೀಗಾಗಿ ಈ ದೇಶಗಳ ಜೊತೆಗಿನ ವ್ಯಾಪಾರ ಸಂಬಂಧ ಹೆಚ್ಚು ಲಾಭದಾಯಕ ಅಲ್ಲ ಅನ್ನೋದು ಮನಮೋಹನ್ ಸಿಂಗ್ ಅವರ ಅಭಿಪ್ರಾಯ. ಕಾರಣ ಏನು ಅಂತಂದರೆ, ಒಂದು ಮಾತಿದೆ, ಎರಡು ಪ್ರಜಾಪ್ರಭುತ್ವ ದೇಶಗಳ ನಡುವೆ ಯುದ್ಧ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾವೆರಡೂ ದೇಶಗಳು ಕೂಡ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿರ್ತವೆ, ಆ ದೇಶಗಳು ಪರಸ್ಪರ ಯುದ್ಧ ಮಾಡೋದಿಲ್ಲ ಅನ್ನೋ ಮಾತಿದೆ. ಯಾಕೆಂದರೆ ಅವರ ಮೌಲ್ಯಗಳು, ಅವರ ಸಿದ್ಧಾಂತಗಳು ಒಂದೇ ಆಗಿರ್ತವೆ. ಈ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಜನತೆಯ ಇಷ್ಟಾರ್ಥಗಳಿಗೆ ಹೆಚ್ಚು ಮಹತ್ವ ಇರುತ್ತೆ. ಅಲ್ಲಿ ವ್ಯಕ್ತಿಯ ಜೀವಕ್ಕೆ ಅತ್ಯಂತ ಮಹತ್ವ ಇರುತ್ತೆ. ಅದರ ಹೊರತಾಗಿ ಸಾಮ್ರಾಜ್ಯಕ್ಕಾಗಲಿ ಇಲ್ಲ ಸಂಪತ್ತಿಗಾಗಲಿ ಅಷ್ಟೊಂದು ಮಹತ್ವ ಇರೋದಿಲ್ಲ. ಇರುತ್ತೆ, ಬಟ್ ಜಾಸ್ತಿ ಇರೋದಿಲ್ಲ. ಈ ಆಟೋಕ್ರಾಟಿಕ್ ಕಂಟ್ರಿಗಳು ಹಾಗಲ್ಲ. ಅವರು ಸಾಮ್ರಾಜ್ಯಕ್ಕೆ ಹೆಚ್ಚು ಒತ್ತು ಕೊಡೋರು. ಈಗ ಚೀನಾವನ್ನು ನೋಡಬಹುದು ನೀವು, ಅವರು ಒಂದೊಂದು ಇಂಚು ಜಾಗಕ್ಕೂ ಕೂಡ ಬಡಿದಾಡ್ತಾರೆ. ರಷ್ಯಾ ಕೂಡ ಈಗ ಅದನ್ನೇ ಮಾಡ್ತಾ ಇರೋದು. ಹೀಗಾಗಿ ಮನಮೋಹನ್ ಸಿಂಗ್ ಏನು ಹೇಳಿದ್ದಾರೆ, ಈ ಪ್ರಿನ್ಸಿಪಲ್ ಟ್ರೇಡ್ ಬಗ್ಗೆ ಭಾರತ ಗಮನ ಹರಿಸಬೇಕು. ಪ್ರಜಾಪ್ರಭುತ್ವ ಮೌಲ್ಯವುಳ್ಳಂಥ ದೇಶಗಳ ಜೊತೆಗೆ ಹೆಚ್ಚೆಚ್ಚು ವ್ಯಾಪಾರ ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ಬೇಕು. ಇದೇ ವಿಚಾರವನ್ನು ಮುಂದುವರಿಸಿದಂಥ ಮನಮೋಹನ್ ಸಿಂಗ್ ಇನ್ನೊಂದು ಸಲಹೆಯನ್ನು ಮೋದಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದೇನಂತಂದರೆ, ಭಾರತ ಪಾಶ್ಚಿಮಾತ್ಯ ದೇಶಗಳ ಜೊತೆಗಿನ ವ್ಯಾಪಾರ ಸಂಬಂಧವನ್ನು ಚೆನ್ನಾಗಿಟ್ಕೊಂಡಿರಬೇಕು. ಯಾವ ಕಾರಣಕ್ಕೂ ಕೂಡ ಪಾಶ್ಚಿಮಾತ್ಯ ದೇಶಗಳ ವ್ಯಾಪಾರ ಸಂಬಂಧವನ್ನು ನಾವು ಕಟ್ ಮಾಡಿಕೊಳ್ಬಾರ್ದು.
ಇದನ್ನು ಯಾಕೋಸ್ಕರವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಸದ್ಯ ವರ್ಲ್ಡ್ ಆರ್ಡರ್ ಚೇಂಜ್ ಆಗ್ತಾ ಇದೆ. ಈ ರಷ್ಯಾ ಉಕ್ರೇನ್ ಯುದ್ಧದಿಂದಾಗಿ ಗ್ಲೋಬಲಿ ಒಂದಷ್ಟು ಚೇಂಜ್ ಆಗ್ತಾ ಇದೆ. ಭಾರತ ಏನ್ ಮಾಡ್ತಾ ಇದೆ, ಲಾಭಕ್ಕೋಸ್ಕರವಾಗಿ ರಷ್ಯಾದಿಂದ ಕೆಲವೊಂದಷ್ಟು ವ್ಯಾಪಾರವನ್ನ ವೃದ್ಧಿ ಮಾಡ್ಕೊಳ್ತಾ ಇದೆ. ಆದರೆ ಮನಮೋಹನ್ ಸಿಂಗ್ ಹೇಳ್ತಿರೋದೇನು ಅಂತಂದ್ರೆ, ನಾವು ಅತಿ ಹೆಚ್ಚು ರಷ್ಯಾವನ್ನ ಅವಲಂಬಿಸಿರುವುದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ರಷ್ಯಾ ಈಗ ಡಿಸ್ಕೌಂಟ್ ಅಲ್ಲಿ ಆಯಿಲ್ ಅನ್ನ ಕೊಡುತ್ತೆ ಅನ್ನೋ ಕಾರಣದಿಂದ ನಾವು ರಷ್ಯಾದ ಆಯಿಲ್ ಅನ್ನ ಹೆಚ್ಚೆಚ್ಚು ಖರೀದಿಸೋದು ಒಳ್ಳೆಯದಲ್ಲ, ಭವಿಷ್ಯಕ್ಕೆ ಇದು ಒಳ್ಳೆಯದಲ್ಲ ಅನ್ನುವ ರೀತಿಯಲ್ಲಿ ಮನಮೋಹನ್ ಸಿಂಗ್ ವ್ಯಾಖ್ಯಾನ ಮಾಡಿದ್ದಾರೆ. ಅದರ ಬದಲಾಗಿ ಏನ್ ಮಾಡಬೇಕು, ಭಾರತ ಪಾಶ್ಚಿಮಾತ್ಯ ರಾಷ್ಟ್ರಗಳ ಜೊತೆಗೆ ಹೆಚ್ಚು ಸಂಬಂಧವನ್ನ ವೃದ್ಧಿ ಮಾಡಿಕೊಳ್ಬೇಕು, ಅವರ ಜೊತೆಗೆ ವ್ಯಾಪಾರವನ್ನ ಮಾಡಿಕೊಳ್ಬೇಕು. ಭಾರತಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಇದೆ. ಚೀನಾ ಜೊತೆಗೆ ಅಮೆರಿಕ ಟ್ರೇಡ್ ವಾರ್ ನಡೆಸ್ತಾ ಇದೆ. ರಷ್ಯಾವನ್ನ ಕೂಡ ಅಮೆರಿಕ ಯಾವ ಕಾರಣಕ್ಕೂ ಹತ್ರ ಸೇರಿಸೋದಿಲ್ಲ. ಹೀಗಾಗಿ ಭಾರತದತ್ತ ಇವರೆಲ್ಲರ ಚಿಂತನೆ ಇದೆ. ಅಮೆರಿಕ ಕೂಡ ಚೀನಾವನ್ನ ಎದುರಿಸಲು ಭಾರತವನ್ನ ಬಳಸಿಕೊಳ್ಳುತ್ತೆ, ರಷ್ಯಾವನ್ನ ನಿಗ್ರಹಿಸೋದಕ್ಕೂ ಭಾರತ ಬೇಕು ಅಂತ ಅಮೆರಿಕ ಚಿಂತನೆ ಮಾಡುತ್ತೆ. ಹೀಗಾಗಿ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತದತ್ತ ಒಲವನ್ನು ಹೊಂದಿದಾವೆ. ಇದನ್ನ ಭಾರತ ಸದ್ಬಳಕೆ ಮಾಡಿಕೊಳ್ಬೇಕು. ಭಾರತ ಅತಿ ಹೆಚ್ಚು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಒತ್ತು ಕೊಡಬೇಕು. ಈಗಾಗಲೇ ನಾವು UAE ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದೀವಿ. ಇಸ್ರೇಲ್ ಜೊತೆಗೂ ಕೂಡ ಶೀಘ್ರದಲ್ಲಿ ಈ ಅಗ್ರಿಮೆಂಟ್ ಆಗೋದಕ್ಕಿದೆ. ಹಾಗೆ ಆಸ್ಟ್ರೇಲಿಯಾ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ. ಇನ್ನು ಇಂಗ್ಲೆಂಡ್ ಜೊತೆಗೆ ಈ ಪ್ರೋಸೆಸ್ ನಡೀತಾ ಇದೆ. ಕೆನಡಾ ಜೊತೆಗೆ ಈಗ ಮುಗಿದು ಹೋಗಿದೆ. ಇನ್ನು ಯುರೋಪಿಯನ್ ಯೂನಿಯನ್ ಹಾಗೂ ಅಮೆರಿಕ ಜೊತೆಗೂ ಕೂಡ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಭಾರತ ಮಾಡ್ಕೊಳ್ಬೇಕು. ಇದರಿಂದ ಭಾರತದ ಎಕಾನಮಿ ಬೂಸ್ಟ್ ಆಗುತ್ತೆ. ಪಾಶ್ಚಿಮಾತ್ಯ ದೇಶಗಳ ಜೊತೆಗೆ ಭಾರತದ ವ್ಯಾಪಾರ ಸಂಬಂಧ ಹೆಚ್ಚು ಚೆನ್ನಾಗಿರಬೇಕು. ನಾವು ಭವಿಷ್ಯದಲ್ಲಿ ರಷ್ಯಾದಿಂದ ಹೆಚ್ಚು ಲಾಭವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮನಮೋಹನ್ ಸಿಂಗ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೊಂದು ಮಿತ್ರರೇ, ಮನಮೋಹನ್ ಸಿಂಗ್ ಪ್ರಸ್ತಾಪಿಸಿರುವ ಇನ್ನೊಂದು ಅತಿ ಮುಖ್ಯ ಅಂಶ ಏನು ಅಂತಂದ್ರೆ ಅದು ಡಾಲರ್ ವಿಚಾರ. ಇವತ್ತು ರಷ್ಯಾ ಈ ಡಾಲರ್ಗೆ ಬದಲಾಗಿ ಮಿರ್ ಅನ್ನುವ ಹೊಸ ಪೇಮೆಂಟ್ ಸಿಸ್ಟಮ್ ಅನ್ನ ಜಾರಿಗೆ ತರೋದಕ್ಕೆ ಮುಂದಾಗಿದೆ. ಇದನ್ನ ಭಾರತವೂ ಕೂಡ ಒಪ್ಕೊಳ್ಬೇಕು ಅನ್ನೋದು ರಷ್ಯಾದ ಮಹದಾಸೆ ಆಗಿದೆ. ಡಾಲರ್ ಬದಲಾಗಿ ಬೇರೆ ಕರೆನ್ಸಿ ತರಬೇಕು ಅಂತ ಹೇಳಿ ಆ ಒಂದು ಪ್ರಯತ್ನ ನಡೀತಾ ಇದೆ. ಇನ್ನೊಂದು ಕಡೆಯಲ್ಲಿ ಚೀನಾದ ಯುವಾನ್ ಕೂಡ ಡಿಜಿಟಲ್ ರೂಪದಲ್ಲಿ ಗ್ಲೋಬಲ್ ಕರೆನ್ಸಿ ಆಗಬೇಕು ಅಂತ ಹೊರಟಿದೆ. ಭಾರತ ಈ ಬಗ್ಗೆಯೂ ಕೂಡ ಚಿಂತನೆ ನಡೆಸ್ತಾ ಇದೆ. ಅಂದ್ರೆ ಇದುವರೆಗೆ ನಾವೆಲ್ಲೂ ಕೂಡ ಒಪ್ಕೊಂಡಿಲ್ಲ. ಆದರೆ ಈ ವ್ಯಾಪಾರಕ್ಕೋಸ್ಕರವಾಗಿ ಈಗ ರಷ್ಯಾ ಡಾಲರ್ ಬಳಸೋದಿಲ್ಲ, ಬದಲಾಗಿ ಲೋಕಲ್ ಕರೆನ್ಸಿಯನ್ನ ಬಳಸೋದು. ಅಂದ್ರೆ ಭಾರತದ ರೂಪಾಯಿ ಮತ್ತು ರಷ್ಯಾದ ರೂಬೆಲ್ ನಡುವೆ ವ್ಯಾಪಾರ ಸಂಬಂಧ ಹೊಂದೋದು. ಈ ರೀತಿಯಾದಾಗಿ ಚಿಕ್ಕದಾಗಿ ಒಂದೊಂದು ಅಗ್ರಿಮೆಂಟ್ಗಳು ಆಗ್ತಾ ಇದಾವೆ. ಇದು ದೊಡ್ಡ ಮಟ್ಟದಲ್ಲಾದ್ರೆ ಭಾರತಕ್ಕೆ ಹೊಡೆತ. ಭಾರತ ಯಾವ ಕಾರಣಕ್ಕೂ ಕೂಡ ಈ ಒಂದು ಡಾಲರ್ ಅನ್ನ ಇಗ್ನೋರ್ ಮಾಡಬಾರ್ದು, ಅದನ್ನ ಕಡೆಗಣಿಸಬಾರ್ದು. ಹೀಗಂತ ತಮ್ಮ ಆರ್ಟಿಕಲ್ ನಲ್ಲಿ ಮನಮೋಹನ್ ಸಿಂಗ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಡಾಲರ್ ಅನ್ನ ಇಗ್ನೋರ್ ಮಾಡಬಾರ್ದು. ಡಾಲರ್ ಈ ಹಿಂದೆಯೂ ಕೂಡ ಪ್ರಾಮುಖ್ಯವಾಗಿತ್ತು, ಈಗಲೂ ಕೂಡ ಪ್ರಾಮುಖ್ಯತೆಯನ್ನು ಹೊಂದಿದೆ, ಭವಿಷ್ಯದಲ್ಲೂ ಕೂಡ ಡಾಲರ್ ಇದೇ ಪ್ರಾಮುಖ್ಯತೆಯನ್ನು ಉಳಿಸ್ಕೊಂಡಿರುತ್ತೆ. ನಾವು ಡಾಲರನ್ನು ಕಡೆಗಣಿಸಿ ಬೇರೆ ಒಂದು ಪೇಮೆಂಟ್ ಸಿಸ್ಟಮನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಭಾರತ ಆ ಹಂತಕ್ಕೆ ಬೆಳೆದೇ ಇಲ್ಲ. ಹೀಗಂತ ಮನಮೋಹನ್ ಸಿಂಗ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಮನಮೋಹನ್ ಸಿಂಗ್ ಬರೆದಂತ ಈ ಆರ್ಟಿಕಲ್ನಲ್ಲಿ ಎಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನ ನೇರವಾಗಿ ಅವರು ಟಾರ್ಗೆಟ್ ಮಾಡಿಲ್ಲ. ಕೇಂದ್ರ ಸರ್ಕಾರ ಮಾಡ್ತಿರೋದು ತಪ್ಪು, ಮೋದಿ ಮಾಡ್ತಿರೋದು ಇದು ತಪ್ಪು ಅಂತ ಹೇಳಿಲ್ಲ. ಆದ್ರೆ ಭಾರತ ಸರ್ಕಾರ ಈ ಅಂಶಗಳನ್ನು ಅಳವಡಿಸಿಕೊಂಡ್ರೆ ಭಾರತಕ್ಕೆ ಹೆಚ್ಚು ಲಾಭ. ಭವಿಷ್ಯದ ದೃಷ್ಟಿಯಿಂದ ಭಾರತ ಈ ಎಲ್ಲ ಅಂಶಗಳನ್ನು ಅಳವಡಿಸಿಕೊಳ್ಳೋದು ಸೂಕ್ತ ಅಂತ ಮನಮೋಹನ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ. ಮಿತ್ರರೇ, ಇದಿಷ್ಟು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ವರ್ಲ್ಡ್ ಆರ್ಡರ್ ಚೇಂಜ್ ಆಗ್ತಿರುವಂತಹ ಈ ಸಂದರ್ಭದಲ್ಲಿ ಭಾರತ ಸರ್ಕಾರದ ನಿಲುವು ಯಾವ ರೀತಿಯಾಗಿರಬೇಕು, ಭಾರತ ಯಾವ ನೀತಿಯನ್ನು ಅನುಸರಿಸೋದು ಸೂಕ್ತ ಎಂಬ ಬಗ್ಗೆ ಈಗಿನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಂತಹ ಒಂದಷ್ಟು ಸಲಹೆಗಳ ಬಗ್ಗೆ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.